ನೋಡ್ರಿ ಈಗ ಒಂದು ಗೇಮ್ ಆಡಕತ್ತಾರ ನಮ್ಮ ಫ್ರೆಂಡ್ಸ್ ಸೇರಿ. ನೋಡ್ರಿ ಗೇಮ್ ಸೂಪರ್ ಆಗಿದೆ. ಈ ಕಡೆ ಜೀರಾ, ಈ ಕಡೆ ಆರ್ ಸಿ ಬಾಟ್ಲಿ ಈ ಕಡೆ ಬರ್ಬೇಕು, ಜೀರಾ ಬಾಟ್ಲಿ ಈ ಕಡೆ ಬರ್ಬೇಕು. ಎರಡು ಒಂದೇ ಲೈನ್ ಒಳಗೆ 3 ಕುಂದಿರ್ಬೇಕು. ನೋಡೋಣ ಇವರು ಯಾವ ರೀತಿಯಾಗಿ ಆಡಕತ್ತಾರ ಅದನ್ನು ನೋಡ್ರಿ. ಆಟ ಮಾತ್ರ ಸೂಪರ್ ಆಗಿದೆ ನೋಡ್ರಿ. ಅವರು ಒಂದು ಮನಿನ ಹಾರಿಸಿದ್ರು, ಹಾಗೆಲ್ಲ ಆಡಂಗಿಲ್ಲ. ಸೇಮ್ ಲೈನ್ ಕ್ರಾಸ್ ಬಂದಲ್ಲಿ ಆ ಪ್ರಕಾರ ಹೋಗ್ಬೇಕಾಗತ್ತೆ ನೋಡ್ರಿ. ಆಲ್ರೆಡಿ ಅವ್ರ ಮನೆ ಒಳಗೆ ಹೋದರು. ಆಟ ಮಾತ್ರ ಸೂಪರ್ ಆಗಿದೆ, ಭಾಳ ಇಂಟ್ರೆಸ್ಟ್ ಆಗಿದೆ. ಪ್ರತಿಯೊಬ್ಬರು ಟೈಮ್ ಸಿಕ್ಕಾಗಿ ಈ ಥರ ಗೇಮ್ ಆಡ್ರಿ, ಸೂಪರ್ ಆಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ ಮತ್ತು ಮೈಂಡ್ ಚುರುಕಾಗುತ್ತೆ. ಭಾಳ ಕುತೂಹಲ ಮೂಡಾಕತ್ತೈತಿ ಆಟದ ಬಗ್ಗೆ. ನೋಡೋಣ ಯಾರು ಗೆಲ್ತಾರ, ಯಾರು ಯಾವ ರೀತಿ. ನೋಡಿ ಆಲ್ರೆಡಿ ಅವರು ಗ್ರೀನ್ ಬಾಟ್ಲನ್ನು ಹೋಗಿ ಆ ಕಡೆ ಮನೆ ಒಳಗೆ ಸೇರಿಸಿದ್ರು ಒಂದು. ನೋಡ್ರಿ ಇವ್ರದ್ದು ಬಂತು, ನೋಡ್ರಿ ಇವ್ರದ್ದು ಬಂತು, ಈ ಕಡೆ ಜೀರಾ ಬಾಟ್ಲಿ ಬಂತು. ಓ ಸೂಪರ್ ಆಗಿದೆ ನೋಡ್ರಿ. ಓ ಎರಡನೇದು ಎಂಟ್ರಿ ಕೊಡ್ತಾವ್ರದ್ದು. ಸೂಪರಾಗಿ ಆಟ, ಭಾಳ ಇಂಟ್ರೆಸ್ಟ್ ಆಗೈತೆ. ಪ್ರತಿಯೊಬ್ಬರು ಈ ಮ್ಯಾಚನ್ನು, ಈ ಥರ ಗೇಮನ್ನು ಆಡ್ತಿರ್ತಾರೆ. ಹಳ್ಳಿ ಒಳಗೆ ನೋಡ್ರಿ, ಇವೆಲ್ಲ ಹಳ್ಳಿ ಒಳಗೆ ಒಂದು ಹರಳು ತೊಗೊಂಡು ಆಟ ಆಡ್ತಿರ್ತಾರಲ್ಲ, ಅದೇ ಥರನ ಇಲ್ಲಿ ನಾವೇನು ಚೇಂಜ್ ಮಾಡಿದ್ವಿ ಅಂದ್ರೆ ಆರ್ ಸಿ ಬಾಟ್ಲಿ ಮತ್ತು ಜೀರಾ ಬಾಟ್ಲಿನ ಬಳಸಿದ್ವಿ. ಸ್ವಲ್ಪ ಕಲರ್ ಚೇಂಜಸ್ ಇರಲಿ ಮತ್ತು ಗೊತ್ತಾಗಲಿ, ಎದ್ದು ಕಾಣಲಿ ನೋಡೋರಿಗೆ ಅಂಥೇಳಿ. ನೋಡಿರಿ ಅವರು ಆ ಕಡೆ ಈ ಕಡೆ ಆರ್ ಸಿ ಎರಡನೇದವು, ಈ ಕಡೆ ಇವರು ಜೀರಾ ಆಡಿದವು. ಭಾಳ ಕುತೂಹಲ ಇಬ್ಬರ ಮಧ್ಯೆ. ಒಳ್ಳೆಯ ಗೇಮ್ ಇದು, ಭಾಳ ಟಫ್ ನಡೆದೀಗ. ಒಂದು ಈ ಕಡೆ ಏನಾರ ಆರ್ ಸಿ ಅವ್ರು ಸರಿಸಿದ್ರೆ ನೋಡಲ್ಲಿ ಜೀರಾ 3 ಕೂತ್ಕೊಂಡ್ರೆ ಅವ್ರು ಗೆದ್ದೇ ಬಿಡ್ತಾರೆ. ನೋಡೋಣ ಯಾವ ರೀತಿಯಾಗಿ ಇವರು ಮುಂದೆ ತಮ್ಮ ಸರಸನ್ನು ಮಾಡ್ತಾರೆ. ನೋಡ್ರಿ ಆಟ ಗೆದ್ದೇ ಬಿಡು ಹಂತಕ್ಕೆ ಬಂದ್ಬಿಡ್ದು ಈಗ. ಅಲ್ಲೇ ನೋಡ್ರಿ ಒಂದು ಜೀರಾ ಸರಿಸ್ಬಿಟ್ರೆ ಅಲ್ಲಿ ಗೇಮ ಮುಗಿದ್ಬಿಡ್ತು ನೋಡ್ರಿ. ಸೂಪರ್ ಆಗಿದೆ ಗೇಮು ನೋಡ್ರಿ. ಗೆದ್ದೇ ಬಿಟ್ಟರು ಒಂದೇ ಲೈನಲ್ಲಿ. ಆ ಕಡೆ ಜೀರಾ ಬಂದು ಈ ಕಡೆ ಒಂದೇ ಲೈನ್ ಒಳಗೆ 3 ಕುಣಿಸಿದ್ರು. ಸೂಪರ್ ಆಗಿದೆ, ಬೆಸ್ಟ್ ಆಫ್ ಲಕ್ ಪ್ರತಿಯೊಬ್ಬರಿಗೂ. ನೋಡ್ರಿ ಮೈಂಡ್ ಎಷ್ಟು ಶಾರ್ಪ್ ಆಗಿದೆ ಅಂತ ತಿಳ್ಬೋದು. ನೋಡ್ರಿ ಮತ್ತೊಬ್ಬರು ಬಂದ್ರೀಗ. ನೋಡ್ರಿ ಇದ್ರೊಳಗೆ ಯಾರು ಗೆಲ್ತಾರಂತ ನೋಡೋಣ. ಸ್ಟಾರ್ಟ್ ಮಾಡಿ, ಈಗ ನಿಮ್ಮ ಟೈಮ್ ಚಾಲು. ನೋಡ್ರಿ ಇವರಿಬ್ಬರಲ್ಲಿ ಯಾರು ಗೆಲ್ತಾರ ಅನ್ನೋದನ್ನು ನೋಡೋಣ. ಆಲ್ರೆಡಿ ನೋಡ್ರಿ ಒಂದು ಕಾಯಿನ ಅವ್ರ ಮನೆಯೊಳಗೆ ಬಂದು ಸೇರಿಸಿದ್ರು. ಆಲ್ರೆಡಿ ಲೆಫ್ಟ್ ಸೈಡ್ ಇರೋಂಥವ್ರು ಗೆದ್ದಿದ್ದಾರೆ. ಈ ಬಾರಿ ರೇಣುಕೂರು ಗೆಲ್ತಾರ ಅಂತ ನಾವು ಅಂದ್ಕೊಂಡಿದ್ದೀವಿ, ಅವ್ರನ್ನ ಸೋಲಿಸ್ತಾರ ಅಂದ್ಕೊಂಡಿದ್ವಿ. ಆಟ ಕೊನೆಗೆ ಬಂದಾಗ ತುಂಬ ಒಂದು ತಲೆಗೆ ಕೆಲಸ ಕೊಡಬೇಕಾಗತ್ತೆ. ಸುಮ್ಮನೆ ಮನೆ ಸರಿಸಿದೆಲ್ಲ ಆಗೋದಿಲ್ಲ, ಕರೆಕ್ಟ್ ವಿಚಾರ ಮಾಡಿ ಸರಿಸ್ಬೇಕಾಗತ್ತೆ. ಯಾಕಂದ್ರೆ ಗೆಲುವು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಅಂದ್ರೆ ನಾವು ತಿಳ್ಕೊಬೋದು ನಮ್ಮ ಮೈಂಡ್ ಎಷ್ಟು ಚುರುಕಾಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಥರ ಗೇಮ್ಗಳು. ನೋಡಿರಿ ಪ್ರತಿಯೊಬ್ಬರು ಮನೆಯಲ್ಲಿ ಆಡ್ರಿ, ಮಕ್ಕಳಿಗೆ ಈ ಥರ ಹೇಳ್ಕೊಡ್ರಿ. ಟೈಮ್ ಸಿಕ್ಕಾಗೆಲ್ಲ ಈ ಥರ ಆಡಕತ್ರ ಮೈಂಡಿಗೆ ಒಂದು ಕೆಲಸ ಕೊಟ್ಟಂಗೆ ಆಗತ್ತೆ. ತಲೆನ ಓಡವಲ್ದು ಅಂತಲ್ಲ, ಅಂಥವ್ರಿಗೆ ಇದು ಒಂದು ಸೂಪರ್ ಆದಂಥ ಗೇಮ್ ಆಗಿದೆ ನೋಡ್ರಿ. ಆಲ್ರೆಡಿ 2 ಜೀರಾ ಹೋಗಿ 3ನೇದು ಚಲವಾತ ಅವ್ರದ್ದು ಆ ಬಾಕ್ಸ್ ಒಳಗೆ. ಇವ್ರ ಮನೆಯಲ್ಲಿ ಬರೀ ಒಂದು ಆರ್ ಸಿ ಬಾಟ್ಲಿ ಇಟ್ಕೊಂಡಿದ್ದಾರೆ ನೋಡ್ರಿ. ಅವ್ರ ಜಾಗನ ಬಿಡ್ವಲ್ರಿ ಅವರು. ಸೂಪರ್ ಆಗಿದೆ ಆಟ. ಇಬ್ಬರ ಮಧ್ಯೆ ಭಾಳ ಪೈಪೋಟಿ ನಡೆದ್ಬಿಟ್ಟೈತೆ ಈಗ. ಯಾವ ರೀತಿ ಅವ್ರು ಆಡ್ತಾರೆ ಅನ್ನೋದನ್ನು ನೋಡೋಣ. ಈ ಸಲ ರೇಣುಕೂರು ಗೆಲ್ತಾರೆ ಅನ್ನೋದು ಭಾಳ ಅಂದ್ಕೊಂಡಿದ್ದೀವಿ. ನೋಡಿ ಗೆಲ್ಲುವ ಹಂತಕ್ಕೆ ಬಂದಿದ್ದಾರೆ. ಇವ್ರದ್ದು ಒಂದು ಆರ್ ಸಿ ಬಾಟ್ಲಿ ಅಷ್ಟೇ ಈ ಕಡೆ ಇದೆ. ಅವರು ನೋಡ್ರಿ 3 ಜೀರಾ ಬಂದು ಅವ್ರ ಬಾಕ್ಸ್ನಾಗ ಕೂತ್ಕೊಂಡಾಗೈತೆ. ಆಲ್ರೆಡಿ ಗೆಲುವು ಸನಿಯಕ್ಕೆ ಬಂದೈತಿ.
ನೋಡೋಣ ಮತ್ತೊಮ್ಮೆ ಯಾರು ಗೆಲ್ತಾರಂತೇಳಿ. ಈ ಬಾರಿ ಗೆಲುವು ಮಾತ್ರ ಬಂದೇ ಬಿಡ್ತು ನೋಡಿ ಫ್ರೆಂಡ್ಸ್. ಈಗ ಒಂದು ಜೀರಾ ಇವರು ಸರಿಸಿದರೆ ನೋಡಿರಿ, ರೇಣುಕೂರು ಗೆದ್ದೇ ಬಿಟ್ಟರು. ಸೂಪರಾಗಿದೆ ಆಟ ನೋಡಿರಿ, ಗೆದ್ದು ಖುಷಿಯಲ್ಲಿ ಸಂಭ್ರಮಿಸ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.